ಹಾಯ್ ಫ್ರೆಂಡ್ಸ್, ಹೇಮರಗು ಲೈಫ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಯಜಮಾನ್ರೆಲ್ಲ ಇದ್ದಾರೆ ಎಲ್ಲ ಕಡೆನೂ. ನಾನೆಲ್ಲ ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಒಂದ್ಸಲ ನೋಡ್ಕೊಂಡ್ಬಿಡಿ ಅಲ್ಲಿ ಎಲ್ಲ ನಿಲ್ಸೈತೆ ಅಂತ. ಮತ್ತಿಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ಬೇಡ ಬಿಡ್ರಿಗೂ. ಮತ್ತೆ ಗಿಡಗಳನ್ನ ತುಂಬ ಬಿಸಿಲಿದೆ. ಎಲ್ಲ ಅರಳ್ತಾ ಹೋಗ್ತಾ ಇದ್ದೀವಿ. ಈ ಸಲ ಸ್ವಲ್ಪ ಲೇಟ್ ಆಯಿತು, ಬಟ್ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಎಕ್ಸಾಮ್ ಮುಗಿದ ತಕ್ಷಣವೇ ಮಕ್ಕಳಿಗೆಲ್ಲರೂ ಹೋಗಬೇಕು ಅಂತ ಅನಿಸುತ್ತೆ. ಏಕೆಂದರೆ ಅವ್ರಿಗೆ ಅಂತಲ್ಲ, ದೊಡ್ಡವ್ರು ನಮಗೂ ಕೂಡ ಎಲ್ಲರಿಗೂ ಅಷ್ಟೇ. ಬಟ್ ಆದರೆ ಈಗಿನ ವೆದರಲ್ಲಿ ಈಗಿರೋ ಬೇಸಿಗೆ, ಈಗಿರೋ ಬಿಸಿಲು ಶೆಕೆ ಎಲ್ಲ ನೋಡಿದ್ರೆ ಬೇರೆ ಕಡೆ ಹೋದರೆ ಹೇಗಿರುತ್ತೋ, ಯಾವ ಕಡೆ ಹೋಗೋಣ, ಏನು ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಯಾವ ಕಡೆ ಹೋದ್ರೂ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಹೋಗೋಣ ಅನಿಸುತ್ತೆ, ಒಂದ್ಸಲ ಬೇಡ ಅನಿಸುತ್ತೆ. ಬಟ್ ಆದರೆ ಇಲ್ಲೂ ಯಾಕಂದರೆ ಮಕ್ಕಳಿಗೆ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದಿರೋದ್ರಿಂದ ಸ್ವಲ್ಪ ಎಲ್ಲರೂ ಬೇಸಿಗೆ ರಜೆ ವೆಕೇಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಇವಾಗ ಹೋಗ್ತಾಯಿದ್ದೀವಿ, ನೆಲಮಂಗಲ ರೋಡಲ್ಲಿ ಹೋಗ್ತಾಯಿದ್ದೀವಿ. ಆಂಜನೇಯ ದೇವಸ್ಥಾನ ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾವು ಅಲ್ಲೋಗೋಣ ಇಲ್ಲೋಗೋಣ, ಫಸ್ಟು ಇದಕ್ಕೆ ಹೋಗೋಣ, ಕೇರಳಕ್ಕೆ ಹೋಗೋಣ, ಆಮೇಲೆ ಮಡಿಕೇರಿ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಆಮೇಲೆ ಫೈನಲಾಗಿ ಮತ್ತೆ ನಾವು ಈ ಕಡೆ ಮಂಗಳೂರು ಸೈಡೇ ಫಸ್ಟು ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ, ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ಯಾಕಂದರೆ ನಾವು ಹೋಗಿ ಬಂದು ಮಾಡಿದ್ವಿ, ಒಂದಿನ ಕೂಡ ಉಳ್ಕೊಂಡಿರಲಿಲ್ಲ. ಹಾಗಾಗಿ ಈ ಸಲ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಉಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಒಂಥರ ತುಂಬ ಚೆನ್ನಾಗಿ. ನಾವು ಮನೆ ಬಿಟ್ಟಾಗಲೇ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಸುಮಾರು 12 ಗಂಟೆ ಆಗಿತ್ತು ಅನಿಸುತ್ತೆ. ಹಾಗಾಗಿ ನಾವು ಸ್ಟಾರ್ಟಿಂಗು ನಮಗೆ ಆನ್ ದಿ ವೇ ಯಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನ ಸಿಗುತ್ತೆ, ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಏನಂತ ರಶ್ ಇರಲಿಲ್ಲ, ಬಿಸಿಲು ಸಿಕ್ಕಾಬಿಟ್ಟೆ ಇರೋದ್ರಿಂದ ಜನಗಳು ಹೋಗ್ತಾ ಇರ್ತಾರೆ. ಹಂಗಾಗಿ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲೂ ಕೂಡ ಪ್ರಸಾದ ಇತ್ತು, ತೊಗೊಂಡು ಹೋಗೋಣ. ಯಾಕೆಂದರೆ ಆನ್ ದಿ ವೇ ಸಿಕ್ಕಿದಾಗ ದೇವಸ್ಥಾನ ಶಿವನ ದರ್ಶನ ಯಾಕೆ ಮಾಡಬಾರ್ದು? ಶಿವನ ದರ್ಶನ ಮಾಡ್ಕೊಂಡೋದ್ರೆ ನಮಗೆ ಹೋಗಿದ್ದ ಕೆಲಸಗಳೆಲ್ಲ ಒಳ್ಳೆಯದಾಗತ್ತಲ್ವ. ಯಾಕೆಂದರೆ ನಾವು ಎಲ್ಲರೂ ಒಂದು ದೂರ ಹೋಗ್ತೀವಿ ಅಂತ ಹೇಳಿದ್ರೆ ಹೋಗಿ ನಾವು ಸೇಫಾಗಿ ಬರಬೇಕು ಅಂದರೆ ದೇವ್ರ ಕೈ ಮುಗ್ದೇ ಹೋಗಬೇಕು. ಹಾಗಾಗಿ ಯಡಿಯೂರು ಲಿಂಗೇಶ್ವರ ಅಂದರೆ ಇಷ್ಟು ದೊಡ್ಡವರು, ಮತ್ತು ಅದು ಚೆನ್ನಾಗೂ ಇದೆ. ಒಂಥರ ಪ್ಲೇಸು ಕೂಡ ತುಂಬ ಪ್ರಶಾಂತವಾಗಿರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಬಿಸಿಲು ಮರ ಸಿಕ್ಕಾಬಟ್ಟೆ ಇತ್ತು. ಎಷ್ಟು ಬಿಸಿಲಿತ್ತು ಅಂದರೆ ಕಾಲಿಟ್ಟರೆ ಕೊಂಡದಲ್ಲಿ ಕಾಲಿಟ್ಟಷ್ಟು ಬೆಂಕಿ ಥರ ಇತ್ತು. ಅಷ್ಟೊಂದು ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಚಪ್ಪಲಿ ಇಲ್ಲ ಅಂದರೆ ದಯವಿಟ್ಟು ಯಾರು ಕೂಡ ನಡಿಲಿಕ್ಕೆ ಆಗಲ್ಲ, 2 ಹೆಜ್ಜೆ ಇಡ್ಲಿಕ್ಕಾಗಿಲ್ಲ, ಅಷ್ಟು ಬಿಸಿಲು ತಾಪಮಾನ ಇತ್ತು. ಅದರಲ್ಲೂ ಕೂಡ ನಾವು ದೇವ್ರ ದರ್ಶನ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಪ್ರಸಾದ ಮಾತ್ರ ಸೂಪರಾಗಿತ್ತು. ಬಿಸಿಬೇಳೆಭಾತ್ ಇರ್ಬೋದು, ಅನ್ನ ಸಾಂಬಾರು, ಪಾಯಸ, ವೆರೈಟಿ ಫುಡ್ ಇತ್ತು. ಯಾವ ಮದುವೆ ಮನೆಯಲ್ಲೂ ಕೂಡ ಇರಲ್ಲ ಆ ಥರ ಇತ್ತು. ತರಕಾರಿ ಕಾಳು ಎಲ್ಲ ಹಾಕಿ ಗೊಜ್ಜು ಮಾಡಿದರು, ತುಂಬ ಚೆನ್ನಾಗಿತ್ತು. ನಮಗಂತೂ ಊಟ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಆಂಜನೇಯನ ಗುಡಿ ಇದೆ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನಮ್ಮ ಅಮ್ಮನ ಮತ್ತು ನನ್ನ ಮಗನ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ಹೊತ್ತು ಹಂಗೆ ಫೋಟೋ ಎಲ್ಲ ತೊಗೊಂಡು, ಯಾಕಂದರೆ ಬಿಸಿಲಿತ್ತು, ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು, ದೇವ್ರ ಗುಡಿ ತೆಗ್ದಿತ್ತು, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾರ್ಯಾರು ಹೋಗಿಲ್ಲ ಖಂಡಿತ ನೀವು ಕೂಡ ಹೋಗ್ಬೋದು. ಮೇನ್ ರೋಡಲ್ಲಿ ಸಿಗುತ್ತೆ. ಮೇನ್ ರೋಡಿಂದ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ನಮಗೆ ಮೇನ್ ರೋಡಲ್ಲೇ ಗೋಪುರ ಕಾಣಿಸುತ್ತೆ, ರಾಜಗೋಪುರ ಕಾಣಿಸುತ್ತೆ, ಅಷ್ಟು ನಿಯರ್ ಇದೆ. ಹಾಗಾಗಿ ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ, ಮಕ್ಕಳು ಕರ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಅಲ್ಲಿ ಇನ್ನೂ ಒಂದು 2-3 ದೇವಸ್ಥಾನಗಳಿದೆ. ಯಡಿಯೂರು ಸಿದ್ಧಲಿಂಗೇಶ್ವರ, ಆಮೇಲೆ ಜಲಗೇರ ಮಾಟಿಲಕ್ಕಮ್ಮ ಎಲ್ಲ ದೇವಸ್ಥಾನ ಇದೆ. ಅದು ಅಲ್ಲಿಗೆಲ್ಲ ಹೋದರೆ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಇನ್ನೊಂದು ಸ್ವಲ್ಪ ದೂರ 8-10 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ಈ ಕಡೆ ರೈಟ್ ಸೈಡ್ ಹೋದರೆ ಅಮ್ಮನ ದೇವಸ್ಥಾನ ಸಿಗುತ್ತೆ, ಲೆಫ್ಟ್ ಸೈಡ್ ಬಂದರೆ ಅಪ್ಪನ ದೇವಸ್ಥಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಗೆಲ್ಲ ಹೋದರೆ ಸ್ವಲ್ಪ ತಡ ಆಗುತ್ತಲ್ವ. ಹಾಗಾಗಿ ಯಾಕಂದರೆ ನಾವು ಬಿಟ್ಟಿದ್ದೆ 12 ಗಂಟೆ, ಅದರಿಂದ ಸಂಜೆ ಕತ್ಲಾಗೋದ್ರೊಳಗಡೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಆದರೆ ಕತ್ಲಾಗೋಷ್ಟರಲ್ಲಿ ಹೋಗಲಿಲ್ಲ, ಕತ್ಲೆ ಆದಮೇಲೆ ಓದು ಒಟ್ಟಿನಲ್ಲಿ ಪ್ರಯಾಣ ಮಾತ್ರ ತುಂಬ ಸುಖಕರವಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ದೂರ ನಾವು ಹೋಗ್ತಾ ಇದ್ದೀವಿ ಅಂದರೆ ಹುಷಾರಾಗಿ ನಿಧಾನಕ್ಕೆ ಹೋಗಬೇಕು. ಜಾಸ್ತಿ ಅರ್ಜೆಂಟ್ ಮಾಡಿಕೊಂಡಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂತ ನಾವು ಕೂಡ ಪ್ರಯಾಣನ ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ಆಗಿನೇನು ಸೂರ್ಯ ಮುಳುಗೋ ಟೈಮ್ ಬಂತು. ಮತ್ತು ರೋಡ್ ಮಾತ್ರ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಮಳೆ ಎಲ್ಲೋ ಅನ್ನಪೂರ್ಣೇಶ್ವರಿ ಸ್ವಲ್ಪ ಬಿದ್ದಿತ್ತು, ಹಾಗಾಗಿ ಸ್ವಲ್ಪ ತಂಪಿನ ವಾತಾವರಣ ಇತ್ತು. ನಾವು ರಾತ್ರಿ ರೀಚ್ ಆಗೋಷ್ಟೊತ್ತಿಗೆ 9:30 ಆಯಿತು. ದರ್ಶನ ಕೂಡ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಪೂಜೆ, ಮಂಗಳಾರತಿ ಎಲ್ಲ ತೊಗೊಂಡು, ಯಾಕಂದರೆ ಮಹಾಮಂಗಳಾರತಿ ದೇವಸ್ಥಾನ ಮುಚ್ಚಬೇಕಾದ್ರೆ ಮಾಡ್ತಾರಲ್ವ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋದ್ವಿ, ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ರೂಮ್ ಮಾಡೋಣ ಅಂತ ಹೋದ್ವಿ. ಯಾಕೆಂದರೆ ಈ ಬೇಸಿಗೆ ರಜದಲ್ಲಿ ಹೋದರೆ ಇದೇ ಸಮಸ್ಯೆ. ಯಾಕೆಂದರೆ ಎಲ್ಲರೂ ಕೂಡ ಬಂದಿರ್ತಾರೆ, ರೂಮ್ಗಳು ಸಿಕ್ಕಲ್ಲ. ಹೇಗೋ ನಮಗೂ ಒಂದು ರೂಮ್ ಸಿಕ್ತು.
ರೂಮ್ ಮಾಡಿಕೊಂಡು 750 ರುಪೀಸ್ ಏನೋ ಹೇಳಿದ್ರು. ರೂಮ್ ಅದು ತುಂಬ ಚೆನ್ನಾಗಿತ್ತು. ಬಟ್ ನಮಗೇನು ಇಲ್ಲ, ರಾತ್ರಿ ಮಲ್ಕೊಳ್ಳಿಕ್ಕೆ ಅಷ್ಟೇ ಬೇಕಾಗಿದ್ದು. ಯಾಕಂದರೆ ನಾವು ಬೆಳಗ್ಗೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋಣ ಅಂತ ಅಂದ್ಕೊಂಡು ನಾವು ಕೂಡ ಹೋಗಿ ರೂಮ್ ಮಾಡಿಕೊಂಡ್ವು. ಆ ರೋಡ್ ಇದೆ ನೋಡಿ, ನಾವು ಅದು ದಾರಿಗೆ ಹೋಗ್ತೀವಲ್ಲ, ಅದು ನೋಡಲಿಕ್ಕೆ ಒಂಥರ ಚೆಂದ. ಆ ನೇಚರು, ಆ ಪ್ರಕೃತಿ ಇರ್ಬೋದು. ನಮಗೆ ದಿನೇ ಎದ್ರೆ ಬಿದ್ದರೆ ಈ ಬಿಸಿಲು, ಈ ಟ್ರಾಫಿಕಲ್ಲಿ ನೋಡಿ ಸಾಕಾಗಿರುತ್ತೆ. ಆ ಒಂದು ಪ್ರಕೃತಿ ಅನ್ನೋದನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹಸಿರು ಮಡಿಲು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅದು ನೋಡ್ತಾ ಇದ್ದರೆ ನಮ್ಮಲ್ಲೆಲ್ಲ ಕಷ್ಟ ನೋವುಗಳೆಲ್ಲ ಖಂಡಿತ ಮರಿಬೋದು. ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲೂ ಇರುತ್ತೆ ಹಸಿರು, ಆ ಥರ ಸ್ವಲ್ಪ ಅದೆಲ್ಲ ಚೆನ್ನಾಗಿರುತ್ತಲ್ವ. ಆ ಕಡೆ ಹೋದಾಗ ಪ್ಲೇಸಸ್ ಎಲ್ಲ ನೋಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ನಾವು ಕೂಡ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ರೋಡೂ ಕೂಡ ತುಂಬ ಚೆನ್ನಾಗಿತ್ತು, ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಸೂರ್ಯ ಮುಳುಗ್ತಾ ಇದ್ದ ನೋಡಿ. ಯಾಕಂದರೆ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಹೋದ್ವಿ. ಸೂರ್ಯ ಮುಳುಗೋ ಹೊತ್ತಾಗಿತ್ತು. ಸ್ವಲ್ಪ ದೂರ ಇರ್ಬೋದು, ಬಟ್ ಆದರೆ ಹೋಗೋ ತನಕ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲರಿಗೂ ಆರೋಗ್ಯ ಆಯುಸ್ಕೊಟ್ಟು ಕಾಪಾಡಲಿ. ಯಾಕಂದರೆ ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ, ತುಂಬ ಚೆನ್ನಾಗಿತ್ತು. ಹೋಗಿದ್ದ ದಿನ ರಾತ್ರಿ ಕೂಡ ಮಾಡಿದ್ವು, ಮತ್ತು ಅದ್ರ ಬೆಳಗ್ಗೆ ಕೂಡ ಮಾಡಿದ್ವು. ನೋಡ್ತಾ ಇರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಹೋಟೆಲ್ ಹತ್ರ ಹಾಕಿದ್ರು. ಅಲ್ಲಂತೂ ಆ ಸೀನರಿ, ಆ ನೇಚರ್ ನೋಡ್ತಾ ಇದ್ದರೆ ನಮಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ. ಸೂರ್ಯ ಮುಳುಗೋ ಟೈಮ್ ಆಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಗಾಡಿ ನಿಲ್ಲಿಸಿದ್ದೀವಿ. ನಂಗಂತೂ ತುಂಬ ಖುಷಿಯಾಯಿತು. ಇನ್ನು ತುಂಬ ಇದೆ, ತುಂಬ ನಾವು ಇನ್ನೂ ರೌಂಡ್ ಟ್ರಿಪ್ ಹಾಕಿದ್ದೀವಿ. ದಯವಿಟ್ಟು ಎಲ್ಲರೂ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಮೊದಲಿಂದ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ನಿಮ್ಗೇನಾರು ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ. ತುಂಬ ಏನಾರು ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನೋಡ್ತಾ ನನ್ನ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಬೇಸಿಗೆ ರಜೆಗೆ ಎಲ್ಲೆಲ್ಲಿ ಹೋಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಂಜಾಯ್ ಮಾಡೋರು ಅಂದರೆ ಎಂಜಾಯ್ ಮಾಡೋದಕ್ಕಿಂತ ಈ ನೇಚರ್ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಖಂಡಿತ ಹೊರನಾಡು ಕಡೆ ಬನ್ನಿ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.